ಹೇಳಿ ಸರ್, ಹೆಂಗ್ ನಡೀತದೆ ಎಲೆಕ್ಷನ್? ಎಲೆಕ್ಷನ್ ಎಲ್ಲಿ ಇನ್ನೂ ಪ್ರಾಸೆಸ್ ಸ್ಟಾರ್ಟ್ ಆಗಿಲ್ಲಲ್ಲ ಎಲೆಕ್ಷನ್, ಬೈ ಎಲೆಕ್ಷನಿಂದು. ಆದರೆ ಇಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯವರು ಆಲ್ರೆಡಿ ಇಲ್ಲಿ ಡೋರ್ ಟು ಡೋರ್ ಕ್ಯಾಂಪೇನ್ ಶುರು ಮಾಡಿದ್ದಾರೆ ಅವರು. ಯಾಕಂದರೆ ಅವರು ಕ್ಯಾಡರ್ ಬೇಸ್ ಪಾರ್ಟಿ, ಅವರು ವರ್ಕ್ ಮಾಡಿದ್ದಾರೆ, ಸಿಸ್ಟಮೆಟಿಕ್ ಆಗಿ ವರ್ಕ್ ಮಾಡ್ತಾರೆ ಅವರು. ಅವ್ರು ಬಿಟ್ಟರೆ ಈ ಕಾಂಗ್ರೆಸ್ನವ್ರು ಏನಂದರೆ ಕೇವಲ ನಾವು ಹಣ ಹಂಚಿಕೆ ಮಾಡಿ ಒಂದು 4 ದಿನದಲ್ಲಿ ನಾವು ಎಲೆಕ್ಷನ್ ಮಾಡ್ಬೋದು ಅಂತ ಒಂದು ಅಹಂನಲ್ಲಿ ಅವರಿದ್ದಾರೆ. ನಾನು ನಮ್ಮ ಸಮುದಾಯದ ಹಿರಿಯರಿಗೆ ಮತ್ತು ಲೀಡರ್ಸ್ಗಳಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಬರೀ ಕಾಂಗ್ರೆಸ್ ಈ ಸಮುದಾಯಕ್ಕೆ ಮೋಸ ಮಾಡ್ಕೊತ ಬಂದಿದೆ. ಕೇವಲ ಮುಸ್ಲಿಮರಿಗಲ್ಲ, ಹಿಂದುಳಿದ ವರ್ಗದವರಿಗಾಗಲಿ, SC ST OBC ಅದರ್ ಬ್ಯಾಕ್ವರ್ಡ್ ಕ್ರಿಶ್ಚಿಯನ್ ಕಮ್ಯುನಿಟಿ ಆಗಲಿ, ಅವರಿಗೆಲ್ಲ ಇವರು ಮೋಸ ಮಾಡ್ಕೊತ ಬಂದಿದ್ದಾರೆ. ಇದು ಎಲ್ಲ ತಿಳಿದ್ರೂ ನಮ್ಮ ಇನ್ನೋಸೆಂಟ್ ನಮ್ಮ ಕಮ್ಯುನಿಟಿ ಏನಿದೆ ಅಂತ ಹೇಳಿದರೆ, ಇಲ್ಲ ಕಾಂಗ್ರೆಸ್ಸೇ ಬೆಸ್ಟ್, ಕಾಂಗ್ರೆಸ್ಸಿಗೆ ಓಟ್ ಹಾಕೋಣ ಅಂತ ಹೇಳ್ತಾರೆ. ಅವರು ಇವಾಗ ರೀಸೆಂಟ್ಲಿ ಒಂದು 2-3 ಮಂತ್ಸ್ ಬಿಫೋರ್ ಅವರು SS ಮಲ್ಲಿಕಾರ್ಜುನ ಅವರ ತಂದೆ ಶಾಮನು ಶಿವಶಂಕರಪ್ಪರ ನಿಧನ ಆದ್ರಲ್ಲ, ಅವರು 10-15 ಇಯರ್ಸ್ ಬ್ಯಾಕೆ ಹೇಳಿದ್ದಾರೆ ಅವರು, ನಾನು ಇರೋ ತನಕ ನನಗೆ ಇದು ಮಾಡ್ರಪ್ಪ, ನಾನು ಹೋದ್ಮೇಲೆ ಇದೆಯಲ್ಲ ದಾವಣಗೆರೆ ಸೌತ್ ಏನಿದೆಯಲ್ಲ ಅದು ಮುಸ್ಲಿಮ್ಸ್ ನಿಂತ್ಕೊಳ್ಳೇಬೇಕಾದ್ರೆ ಅವರು ಗೆಲ್ಲಿಕ್ಕೆ ನಾನು ಸಹ ನಮ್ಮ ಫ್ಯಾಮ್ಲಿಯಿಂದ ನಾವು ಮಾಡ್ತೀವಿ ಅಂತಲೂ ಅವ್ರು ಹೇಳಿದ್ದಾರೆ. ಆದರೆ ಅವ್ರ ಮಾತಿಗೆ ಈಗ ಅವ್ರ ಮಕ್ಕಳ ಕಿಂಚಿತ್ತು ಅವರಿಗೆ ಮಾತಿಗೆ ಬೆಲೆನೇ ಇಲ್ಲ ಅವರಿಗೆ. ಈಗ ಅವ್ರ ಹಿರಿಯರು ನಮ್ಮ ತಂದೆಯವ್ರ ಮಾತು ಕೊಟ್ಟಿದ್ದಾರೆ, ಆ ಮಾತು ಉಳಿಸ್ಕೋಬೇಕಂತ ಅವರಿಗೆ ಇಲ್ಲ. ಈಗ ಇಂಥ ಸನ್ನಿವೇಶದಲ್ಲಿ ಸಮುದಾಯ ಮತ್ತೆ ಅವ್ರ ಹಿಂದೆ ಹೋಗಿದರೆ ಏನು ವ್ಯಾಲ್ಯೂ ಇರುತ್ತೆ? ಮತ್ತು ನಾನು ಸ್ಟೇಟ್ ಮತ್ತು ಸೆಂಟ್ರಲ್ ಕಾಂಗ್ರೆಸ್ ಹೈಕಮಾಂಡ್ನವ್ರಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಡೇ ಬೈ ಡೇ ಯಂಗ್ ಜನ್ರೇಷನ್ ಎವ್ರಿ 25 ಇಯರ್ಸ್ ಪಾಪ್ಯುಲೇಷನ್ ವಿಲ್ ಬಿ ಡಬಲ್ ಅಂತ ಎಕನಾಮಿಕ್ಸ್ನಲ್ಲಿ ಇದೆ. ಇವಾಗಿರೋ ಜನ್ರೇಷನ್ ಥಿಂಕಿಂಗೇ ಬೇರೆ. ನೀವು ಕಾಂಗ್ರೆಸ್ನವರೇ ಏನೇನು ಮಾಡ್ತಿದ್ದಾರೋ ಅವರು ಎಲ್ಲ ತಲೆ ಒಳಗೆ ಇದೆ. ಅವರು ಯಾವಾಗ ಅವರು ಹೊರಗಡೆ ಆಗ್ತಾರೆ ಅಂತ ಹೇಳಿದರೆ, ಇವಾಗ ನೋಡಿ, ಈಗ MIM ಆಗಲಿ, ಈಗ ಭಾಳಷ್ಟು ಪಾರ್ಟಿಗಳು ನ್ಯೂಲಿ ಏನಕ್ಕೆ ಉದಯ ಆಗ್ತಿದೆ ಅಂತ ಹೇಳಿದರೆ, ಇವರು ಕಾಂಗ್ರೆಸ್ನವರು ಈ ರೀತಿ ಮೋಸ ಮಾಡೋದ್ರಿಂದ ಅವ್ರೇನು ಮಾಡ್ತಿದ್ದಾರೆ, ಈಗ ಯಂಗ್ ಜನ್ರೇಷನ್ ಯಾರು ಕಾಂಗ್ರೆಸ್ಸಿಗೆ ಓಟ್ ಆಗ್ತಿಲ್ಲ. ನೀವು ಪರ್ಸೆಂಟೇಜ್ ವೈಸ್ ನೋಡಲಿ, ಯಾರು ಕಾಂಗ್ರೆಸ್ಸಿಗೆ ಓಟ್ ಆಗ್ತಾ ಇಲ್ಲ. ಇವರು ಇದೇ ಥರ ಇವರು ಮ್ಯಾಕ್ಸಿಮಮ್ ಮುಸ್ಲಿಂ ಗೆಲ್ಲೋ ಕಡೆನೂ ಸಹ ಇವರು ಬೇರೆ ಕ್ಯಾಸ್ಟಿಗೆ ಇವರು ಟಿಕೆಟ್ ಕೊಟ್ಟರೆ ಡೇ ಬೈ ಡೇ ಇವ್ರು ಕೊಲ್ಯಾಪ್ಸ್ ಆಗ್ತಾರೋ. ಏನು ಒನ್ಸ್ ಅಪಾನೆ ರಾಜೀವ್ ಗಾಂಧಿ ಪೀರಿಯಡಲ್ಲಿ 415 MP ಸೀಟ್ ಗೆದ್ದಿರೋ ಅಂಥ ಪಕ್ಷ 40ಕ್ಕೆ ಬಂದಿದೆ ಅಂತ, ಅದಕ್ಕೆ ಕಾರಣನೇ ಮುಸ್ಲಿಮ್ಸ್ ಯಾರು ಇವಾಗ ಕಾಂಗ್ರೆಸ್ಗೆ ಓಟ್ ಆಗ್ತಾ ಇಲ್ಲ. ಇದು ಕಾಂಗ್ರೆಸ್ ಹೈಕಮಾಂಡ್ ಇದನ್ನು ಅರ್ಥ ಮಾಡ್ಕೋಬೇಕು. ಬರೀ ಇದು ಟೆಂಪ್ರರಿ, ಇದು ನಾನು ರಿಸೈನ್ ಮಾಡಿಬಿಡ್ತೀನಿ ಅಂತ ಹೇಳಿದಾರೆ. ಅವ್ರು ರಿಸೈನ್ ಮಾಡ್ತಾರಂತ ನಾವು ಸಪೋರ್ಟ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ನಾವು SDP ಪಾರ್ಟಿಯಿಂದ ಇರೋದು. ಅವ್ರ ಇಂಟರ್ನಲ್ ಪಾರ್ಟಿದಂದರೆ ನನ್ನ ಸಮುದಾಯಕ್ಕೆ ನಾನು ಒಂದು ಮೆಸೇಜ್ ಕೊಡ್ತಾ ಇರೋದು, ನಿಮ್ಮ ಮೀಡಿಯಾ ಮುಖಾಂತರ ನಮ್ಮ ಸಮುದಾಯಕ್ಕೆ ಮೆಸೇಜ್ ಕೊಡ್ತಾ ಇರೋದು ನಾನು. ಏನು ಕಾಂಗ್ರೆಸ್ ಇಷ್ಟೆಲ್ಲ ನಿಮಗೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಅವರು ನಿಮಗೆ ವ್ಯಾಲ್ಯೂಸ್ ಇಲ್ಲದ ಕಡೆ ನಿಮ್ಮ ಚಪ್ಪಲಿ ಸಹ ಅಲ್ಲಿ ಬಿಡಬೇಡ್ರಿ ಅಂತ ಹೇಳಿದ್ದಾರೆ. ಇದನ್ನು ನಮ್ಮ ಸಮುದಾಯದ ಹಿರಿಯರು, ನಮ್ಮ ಮುಖಂಡರು ನಾವು ಅರ್ಥ ಮಾಡ್ಕೋಬೇಕು. ಈಗ ನೋಡ್ರಿ, ನಾನು SDP ಪಾರ್ಟಿ ಇರೋದ್ರಿಂದ ನಾವು ಆಟ ಆಡೋದಕ್ಕೋಸ್ಕರ ನಾವು ಒಂದು ಪಾರ್ಟಿ ಮಾಡಿಲ್ಲ. ನಾವು ಎಲೆಕ್ಷನ್ ಕಾಂಪೀಟ್ ಮಾಡ್ತೀವಿ. ಈಗ ನಾವು ಡೋರ್ ಟು ಡೋರ್ ಕ್ಯಾಂಪೇನ್ ಮಾಡ್ತೀವಿ. ಕಾಂಗ್ರೆಸ್ ಎಷ್ಟು ನಮಗೆ ಇಂಟರ್ನಲ್ ಡ್ಯಾಮೇಜ್ ಮಾಡಿದೆ ಈ ಸಮುದಾಯಕ್ಕೆ, ಮುಸ್ಲಿಂ ಸಮುದಾಯಕ್ಕೆ ಮತ್ತು ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಅವ್ರಿಗೆ ಎಷ್ಟು ಡ್ಯಾಮೇಜ್ ಮಾಡಿದೆ ಅಂತ ನಾವು ಡೋರ್ ಟು ಡೋರ್ ಕ್ಯಾಂಪೇನ್ ಮಾಡ್ತೀವಿ. ಆದಷ್ಟು ನಾವು ಇದು ಅವರು ವೋಟ್ ಪರ್ಸೆಂಟೇಜನ್ನು ಕಡಿಮೆ ಮಾಡಿ ನಮ್ಮ ಕಡೆ ನಾವು ಇದು ಮಾಡ್ತೀವಿ, ತಿರ್ಸಿ ನೋಡ್ತೀವಿ. ನಮ್ಮದು ಪಾರ್ಟಿಯಿಂದ ಆಲ್ಮೋಸ್ಟ್ ಕೆಲಸ ನಡೀತಾ ಇದೆ. ಡೋರ್ ಟು ಡೋರ್ ಕ್ಯಾಂಪೇನಿಂಗ್ ಶುರು ಮಾಡ್ತಾ ಇದ್ದೀವಿ ನಾವೀಗ. ಆಮೇಲೆ ನಮ್ಮ ಕ್ಯಾಡರ್ಗಳು ಆಲ್ರೆಡಿ ಕಾರ್ನರ್ ಮೀಟ್ಸು ಆಲ್ರೆಡಿ ನಮ್ಮದು ಸ್ಟಾರ್ಟ್ ಆಗಿದೆ. ಈ ಬಾರಿ ಬೈ ಎಲೆಕ್ಷನಲ್ಲಿ ನಮ್ಮದು ಮ್ಯಾಕ್ಸಿಮಮ್ ಒಳ್ಳೆ ನಮಗೆ ಪಬ್ಲಿಕ್ ಸಪೋರ್ಟ್ ಕೊಡ್ತಾ ಇದೆ. ಈ ಸತಿ ನಮ್ಮ ಪಾರ್ಟಿಯಿಂದ ನಾವು ದಕ್ಷಿಣದಲ್ಲಿ ಕಂಟೆಸ್ಟ್ ಮಾಡ್ತೀವಿ. ಇದು ಅಭಿವೃದ್ಧಿ ಅಂತ ಅಂದರೆ ಇಲ್ಲಿ ಶೂನ್ಯ, ಅಭಿವೃದ್ಧಿ ಟೋಟಲಿ ಶೂನ್ಯ ಇದೆ. ನೀವು ಇದೇ ಉತ್ತರದಲ್ಲಿ ನೋಡಿ, ಭಾಳ ಅಭಿವೃದ್ಧಿ ಅಲ್ಲಾಗಿದೆ. ಇಲ್ಲಿ ದಕ್ಷಿಣದಲ್ಲಿ ನೀವು ಸ್ವಲ್ಪ ರೌಂಡ್ ಹೊಡೀರಿ, ದಾವಣಗೆರೆ ದಕ್ಷಿಣದಲ್ಲಿ ಚರಂಡಿ ಬ್ಲಾಕು, ಆಮೇಲೆ ಕಸದ ರಾಶಿ, ಎಲ್ಲಿ ನೋಡಿದ್ರೂ ಕಸ. ಇಲ್ಲಿ ಏನೇನು ದಕ್ಷಿಣದಲ್ಲಿ ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯನೇ ಇಲ್ಲ. ಈ ಸರಿ ಅದೇ ಮೈನಾರಿಟಿಗೆ ಸೀಟ್ ಕೊಡಲಿಲ್ಲ ಅಂದರೆ ಎಲ್ಲ ರಿವೋಲ್ಟ್ ಆಗ್ತಾರೆ ಅಂತ ಒಂದು. ಈಗ ಮೈನಾರಿಟಿಗೆ ಸೀಟ್ ಕೊಡ್ತಾರೋ ಇಲ್ಲ ಅದು ಕಾಂಗ್ರೆಸ್ಸಿಗೆ ಬಿಟ್ಟಿದ್ದು. ಈಗ ನಮ್ಮ ಪಕ್ಷದಿಂದ ಏನೈತಲ್ಲ, ನಾವು ಕ್ಯಾಂಡಿಡೇಟ್ ಅಂತೂ ಹಾಕ್ತಾ ಇದ್ವಿ. ಈಗ ಮೈನಾರಿಟಿಯಿಂದ ತರಲಿ ಫಸ್ಟು,
ಆಮೇಲೆ ಅದ್ರ ಬಗ್ಗೆ ಮುಂದಿನ ಏನು ನಮ್ಮ ಸ್ಟೇಟಲ್ಲಿ ಏನು ಇದು ಆಗುತ್ತೆ ಅವಾಗ ತಿಳಿಸ್ತೀವಿ ನಾವು. ಇವಾಗ ಇರೋ ಎಸ್ ಮಲ್ಲಿಕಾರ್ಜುನ ಅವ್ರ ಮಗನಿಗೆ ಸೀಟ್ ಬೇಕು ಅಂತ ಹೇಳ್ತಾ ಇದ್ದಾರೆ, ಅದಕ್ಕೆ ಏನು ಹೇಳ್ತಾರೆ? ಅದು ಅವ್ರಿಗೆ ಸೀಟ್ ಕೊಟ್ಟರೆ ಸೋಲೋದಂತೂ ಗ್ಯಾರಂಟಿ ಕಾಂಗ್ರೆಸ್ ಇಲ್ಲಿ, ಅದಕ್ಕೆ 100ಕ್ಕೆ 100 ಸತ್ಯ ಆಯಿತು. ನನ್ನ ಹೆಸರು ವೆಂಕಟೇಶ್ ಅಂತೇಳಿ ಬೂದಾಳ್ ರೋಡು. ನಾವು ಮಾನವ ಬಂಧುತ್ವ ವೇದಿಕೆ ಗ್ರಾಮ ಸಂಚಾಲಕ. ಇಲ್ಲಿ ದಕ್ಷಿಣದಲ್ಲಿ ಏನಾಗುತ್ತಪ್ಪ ಅಂದರೆ ಪ್ರತಿ ಸರಿ ಒಬ್ಬರಿಗೆ ಕೊಡೋದ್ರಿಂದ ಯಾವುದೇ ರೀತಿಯಾದ ಒಂದು ಆಸ್ಪತ್ರೆ ಆಗಲಿ, ಹಾಸ್ಟೆಲ್ಸ್ ಆಗಲಿ, ಆಮೇಲೆ ಒಳ್ಳೆ ರೀತಿಯಾದಂಥ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳಾಗಲಿ, ಬರೀ ರೋಡು ಚರಂಡಿ ಕಾರ್ಪೊರೇಟ್ರ್ ಮಾಡ್ತಾರೆ ಸರ್. ಅದು MLA ಮಾಡಬೇಕಾಗಿರೋ ಕೆಲಸಗಳು ಆಗ್ತಾಯಿಲ್ಲ. ಇಲ್ಲಿ ಒಂದು ಕಾಲೇಜ್ ಆಗಲಿ, ಒಂದು ಯಾವುದೋ ಒಂದು ಆಸ್ಪತ್ರೆ ಆಗಲಿ, ಒಂದು ಬ್ಯಾಂಕ್ ಸತ ಇಲ್ಲ. ಇಲ್ಲಿ ದಕ್ಷಿಣದಲ್ಲಿ ಬ್ಯಾಂಕ್ ಇಲ್ಲ. ಏನೇ ಬ್ಯಾಂಕಿಗೆ ಹೋಗ್ಬೇಕಂದ್ರೂ ಮಂಡಿಪೇಟೆ ಹೋಗ್ಬೇಕು, ಬಿನ್ನಿಗಂಬಿ ರೋಡಿಗೆ ಹೋಗ್ಬೇಕು, ಇಲ್ಲ ಅಂದ್ರೆ ಅಲ್ಲಿ ಹಳಿ ದಾಟಿ ಹೋಗ್ಬೇಕು. ಇಲ್ಲಿ ಯಾವುದೇ ರೀತಿ ಬ್ಯಾಂಕ್ಗಳು ಆಗ್ತಾಯಿಲ್ಲ, ಯಾವುದೇ ರೀತಿ ಕಾಲೇಜ್ಗಳು ಆಗ್ತಾಯಿಲ್ಲ. ಇವೊಂದು ಅಭಿವೃದ್ಧಿ ಮಾಡಬೇಕು. ಒಂದು ಅಲ್ಪಸಂಖ್ಯಾತರು ಈ ಸರಿ ಒಂದು ಟಿಕೆಟ್ ಕೇಳ್ತಾ ಇದ್ದಾರೆ, ಅವ್ರಿಗೊಂದು ಹೊಸಬ್ರಿಗೆ ಯಾರ್ಯಾರ ಕೊಟ್ಟು ಒಂದು ಅಭಿವೃದ್ಧಿ ಮಾಡ್ಬೇಕಂತೇಳಿ ಕೇಳ್ಕೊಂತೀವಿ ಸರ್. ಕ್ಯಾಂಡಿಡೇಟ್ ಯಾರಾಗಬೇಕು ಅಂತ ಸರ್ ಯಾರಾಗಲಿ, ಹೊಸಬ್ರಾಗಲಿ, ಹೊಸಬ್ರಿಗೆ ಒಂದು ಟಿಕೆಟ್ ಕೊಡ್ರಿ. ಎಲ್ಲ ಪ್ರತಿ ಸರಿ ಕಾಂಗ್ರೆಸ್ಸಲ್ಲಿ ಬರೀ ಅಜ್ಜಾರ ಮನೆ ನಿಂತ್ಕೊಂಡ್ರೆ ಈ ನೆಕ್ಸ್ಟ್ ಇನ್ನೊಬ್ರು ಹೊಸಬ್ರು ಬಂದು ಅವರು ಒಂದು ಕೆಲಸ ಮಾಡಲಿ. ಈಗ ರೋಡು ಚರಂಡಿ ಎಲ್ಲ ಕಾರ್ಪೊರೇಟ್ರ್ ಮಾಡ್ತಾರೆ. ಒಂದು ಯಾವುದೋ ಒಂದು ದೊಡ್ಡ ರೋಡ್ ಬರ್ಬೇಕಪ್ಪ ಅಂದ್ರೆ MLA ಒಂದು ಸೈನ್ ಇದ್ರೆ ಮಾಡ್ಕೊಂಬರ್ತಾರೆ ಅವರು. ಈಗ ಹಾಸ್ಟ್ಲುಗಳು, ಕಾಲೇಜ್ಗಳು, ಆಮೇಲೆ ಆಸ್ಪತ್ರೆಗಳು ಆಗ್ತಾಯಿಲ್ಲ. ನಮಗೆ ಇಲ್ಲೇ ಒಂದು ದೊಡ್ಡ ಆಸ್ಪತ್ರೆ ಇಲ್ಲ. ಒಂದು MRI ಸ್ಕ್ಯಾನ್ ಮಾಡಿಸ್ಬೇಕಂದ್ರೆ ನಾವು ಬಾಪೂಜಿಗೆ ಹೋಗ್ಬೇಕು, ಇಲ್ಲ ಅಂದರೆ ಇದು ನಮ್ಮ ಚಿತ್ರದುರ್ಗಕ್ಕೆ ಹೋಗ್ಬೇಕು. MRI ಸ್ಕ್ಯಾನ್ ಇಲ್ಲ, CT ಸ್ಕ್ಯಾನ್ ಇಲ್ಲ, ಗೌರ್ಮೆಂಟಿಂದ ನಮಗೆ ಸವಲತ್ತುಗಳು ಇಲ್ಲ ದಕ್ಷಿಣಕ್ಕೆ. ಇವಾಗ ನಾವು 80% ವೋಟರ್ಸ್ ಇದ್ದೀವಿ, ನಮಗೇನೆ ಸೀಟ್ ಕೊಡ್ಬೇಕಂತ ಮೈನಾರಿಟಿ ಅವರು ಕೇಳ್ತಾ ಇದ್ದಾರೆ. ಸರ್ ಕೊಡಲಿ ಸರ್. ಯಾಕಪ್ಪ ಅಂದರೆ ಈಗ ಅವರು ಎಲ್ಲ ರೀತಿಯಿಂದನೂ ಅಡ್ಡಾಡ್ತಿದ್ದಾರೆ. ಅವರು ಇಲ್ಲಿ ನಮ್ಮ ಜೊತೆ ಲೋಕಲಾಗಿ ಇರೋರು, ಅವರು ದಕ್ಷಿಣದಲ್ಲಿ ಲೋಕಲಾಗಿ ಇರೋರು. ಅವ್ರಿಗೆ ಕೊಡಲಿ, ಅವರು ಒಂದು ಕೊಟ್ಟು ಅವ್ರಿಗೂ ಒಂದು ಚಾನ್ಸ್ ಕೊಡಲಿ. ಯಾರಾಗ ಗೊತ್ತಿಲ್ಲ, ಕ್ಯಾಂಡಿಡೇಟ್ ಗೊತ್ತಿಲ್ಲ ಸರ್. ಅವ್ರು ಯಾರಿಗೆ ಕೊಡ್ತಾರೋ ಅವ್ರು ಆಗಲಿ. ಯಾಕಪ್ಪ ಅಂದರೆ ಈಗ ಚೆನ್ನಾಗಿ ಕೆಲಸ ಮಾಡೋರಾಗಲಿ. ದಕ್ಷಿಣ ವಿಧಾನಸಭಾ ಕ್ಷೇತ್ರ ಸರ್ ಹೇಗೆ ಎಲೆಕ್ಷನ್ ನಡೀತಾ ಇದ್ದಾರೆ? ಇಲ್ಲಿ ಈಗ ವರ್ಷ ಕಾಂಗ್ರೆಸ್ ಪಕ್ಷ ಇತ್ತು. ಈಗ ಈ ಸರಿ BJP ಆಗುತ್ತಂತ ಅಂದರೆ ಕಾಂಗ್ರೆಸ್ನವ್ರು ಕೆಲಸ ಮಾಡಿಲ್ಲ ಅಂತೀರಾ? ಮಾಡಿಲ್ಲ ಸರ್, ಮಾಡಿಲ್ಲ. ಅವ್ರು ಏನಿದ್ರು ಅವ್ರ ಕಡೆ ಆ ಕಡೆ ಉತ್ತರ ಕಡೆ ಮಾಡ್ಕೊಂಡ್ರೆ ಹೊರತು ದಕ್ಷಿಣಕ್ಕೆ ಏನೋ ಕೆಲಸ ಭಾಳ ಆಗ್ಬೇಕಾಗಿತ್ತು. ಈ ದಕ್ಷಿಣದಲ್ಲಿ ಏನೇನು ಕೆಲಸ ಆಗ್ಬೇಕು ಸರ್ ಈ ಭಾಗದಲ್ಲಿ? ಈ ಭಾಗದಲ್ಲಿ ಒಂದು ITC ಕಂಪ್ನಿ ಅಂತ ಯಾವುದೋ ಒಂದು ಒಳ್ಳೆ ಕಂಪ್ನಿ ಬೆಳಬೇಕು ಸರ್. ಯಾಕೆಂದ್ರೆ ನಿರುದ್ಯೋಗಿಗಳು ಭಾಳ ಜನ ಅದಾರೆ. ಈಗ ನಾವೇ ತೊಗೊಂಡ್ರೆ ನಾವು ಡಿಗ್ರಿ ಮಾಡ್ಕೊಂಡು ಇಲ್ಲಿ ಹಮಾಲಿ ಮಾಡೋಕೆ ಕೆಲಸಕ್ಕೆ ಬಿಡ್ತಾ ಇದ್ದೀವಿ. ಅಂದರೆ ನಿರುದ್ಯೋಗಿಗಳಿಗೆ ಯಾವುದೇ ರೀತಿ ಕಾಂಗ್ರೆಸ್ನವ್ರು ಇಷ್ಟು ಬಾರಿ ಗೆದ್ದರೂ ಕೂಡ ಏನೋ ಒಂದು ಸರಿಯಾದಂಥ ವ್ಯವಸ್ಥೆ ಇಲ್ಲ ದುಡಿಲಿಕ್ಕಿಲ್ಲಿ. ಇಲ್ಲ, ದುಡಿಲಿಕ್ಕೆ ಯಾವುದೂ ವ್ಯವಸ್ಥೆ ಇಲ್ಲ ಸರ್. ಅಂದರೆ ಕಾರ್ಖಾನೆಗಳು ಯಾವುದೂ ಇಲ್ವಾ ನಿಮ್ಮ ದಕ್ಷಿಣ ಭಾಗದಲ್ಲಿ? ಈ ಒಟ್ಟು ದಾವಣಗೆರೆಗೆ ಯಾವುದೋ ದೊಡ್ಡ ಫ್ಯಾಕ್ಟ್ರಿ ಯಾವುದೂ ಇಲ್ಲ ಸರ್. ಒಂದು 2-3 ಸಾವಿರ ಜನ 4-5 ಸಾವಿರ ಜನ ಮಾಡೋ ಅಂಥದ್ದು ಯಾವುದೋ ಒಂದು ಫ್ಯಾಕ್ಟ್ರಿ ಬಿತ್ತು ಅಂದರೆ ಈ ಜನಗಳಿಗೆ ಅನುಕೂಲ ಆಗುತ್ತೆ. ಇವ್ರು ಬರೀ ಎಜುಕೇಷನ್ ಬೆಳೆಸ್ಕೊಂತ ಹೋಗ್ರೆ ಎಜುಕೇಷನಿಂದ ಏನು ಉಪಯೋಗ ಆಗ್ತಾಯಿಲ್ಲ ದಾವಣಗೆರೆಗೆ. ಒಂದು ಫ್ಯಾಕ್ಟ್ರಿ ಬಿತ್ತು ಅಂದರೆ ಎಜುಕೇಷನ್ ಮಾಡ್ಕೊಂಡು ಬೇರೆ ಊರಿಗೆ ಹೋಗ್ತಾ ಇರೋರಿಗೆ ಇಲ್ಲೇ ದುಡಿಯೋಂಥದ್ದು ಅನುಕೂಲ ಆಗುತ್ತೆ. ಅಂದರೆ ಬೆಂಗಳೂರಿಗೆಲ್ಲ ದುಡಿಲಿಕ್ಕೆ ಹೋಗ್ಬೇಕು. ಅಂದರೆ ದಾವಣಗೆರೆಯಲ್ಲಿ ಆದರೆ ಇಲ್ಲಿಯವರು ಇಲ್ಲೇ ದುಡಿತಾರೆ. ಹೌದು ಸರ್. ಓಕೆ. ಅಂದರೆ ತಾವು ಕೂಡ ಒಂದು ಬೇಜಾರು ಸಂಗತಿ ಹೇಳಿದ್ರಿ, ನಾವು ಡಿಗ್ರಿ ಹೋಲ್ಡ್ರು ಬಟ್ ಈ ರೀತಿ ಕೆಲಸ ಮಾಡ್ತಿದ್ದೇನೆ. ಇದು ಯಾಕಂತಂದರೆ ಇಲ್ಲಿ ಯಾವುದೇ ರೀತಿ ಸರಿಯಾದಂಥ ಒಳ್ಳೆ ಒಂದು ಕಾರ್ಖಾನೆ ಅದು ಇದ್ದಿದ್ರೆ ಈ ರೀತಿ ಆಗ್ತಾ ಇರಲಿಲ್ಲ ಅಂತ. ಹೌದು ಸರ್. ಓಕೆ. ಅಂದರೆ ಈಗ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಮೇನ್ ಇಂಪ್ರೂವ್ಮೆಂಟ್ ಆಗಬೇಕಾದಂಥ ವ್ಯವಸ್ಥೆ ಏನು ಸರ್ ಇಲ್ಲಿ? ಇಲ್ಲಿ ಮೇನ್ ಇಲ್ಲಿ ವ್ಯವಸ್ಥೆ ಅಂದರೆ ಅದು ಆಸ್ಪತ್ರೆ ಬಿಡ್ಬೇಕು. ಎಲ್ಲ ಆಸ್ಪತ್ರೆ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗ್ಬೇಕು. ಯಾವುದೇ ಒಂದು ತೊಗೊಂಡ್ರೆ ಪ್ರೈವೇಟಿಗೆ ಹೋದರೆ ಅಲ್ಲಿ ದುಡ್ಡು ಕೇಳ್ತಾರೆ. ಇಲ್ಲಿ ಈ ಕಡೆ ಭಾಗದಾಗ ಯಾವುದೇ ಅಂಥ ಹಾಸ್ಪಿಟ್ಲು ಇಲ್ಲ, ಒಂದು ಏನು ಇದನ್ನೇ ಇಲ್ಲ ಇಲ್ಲಿ ಈ ಕಡೆಗೆ. ಅಂದರೆ ಈ BJPಯಿಂದ ಯಾರಿಗೆ ಟಿಕೆಟ್ ಕೊಟ್ಟರೆ ಸರ್ ನೇರ ಹಣಾಹಣಿ ಆಗುತ್ತೆ ಕಾಂಗ್ರೆಸ್ ಮತ್ತು BJPಯಿಂದ ಯಾರಿಗಾದ್ರೂ ಟಿಕೆಟ್ ಕೊಟ್ಟರೆ ಈ ಸರಿ BJP ಬರುತ್ತೆ ಸರ್. ಓಕೆ. ಅಂದರೆ ಶಾಮನೂರು ಶಿವಶಂಕರಪ್ಪನವ್ರು ಮೊಮ್ಮಗ ಅವ್ರಿಗೆ ಟಿಕೆಟ್ ಕೇಳ್ತಾರೆ, ಸಮರ್ಥ ಅವರು. ಅವ್ರಿಗೆ ಟಿಕೆಟ್ ಕೊಟ್ಟರೆ ಹೇಗೆ ತಪ್ಪಾಗುತ್ತಾ ಹೇಗೆ? ಇಲ್ಲ ಸರ್, ಯಾವ ಬಂದರೂ ಈ ಸರಿ BJP ಹವಾ ಐದು ಸಹ ಇಲ್ಲ. ಓಕೆ. ಈ ಬಾರಿ BJP ವಿನ್ ಆಗುತ್ತೆ ಅಂತೀರಿ? ಹೌದು ಸರ್. ಈ ಬಾರಿ ಎಲೆಕ್ಷನ್ ಹೇಗೆ ನಡೀತಾ ಇದೆ ಸರ್? ಈ ಬಾರಿ ಯಾರಿಗೆ ಟಿಕೆಟ್ ಕೊಟ್ಟರೆ ಈ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಮತ್ತೆ ಕಾಂಗ್ರೆಸ್ ಭದ್ರಕೋಟೆಯಲ್ಲಿ ಉಳಿಯುತ್ತೆ ಸರ್? ಯಾರಿಗೆ ಟಿಕೆಟ್ ಕೊಡ್ಬೇಕಂತೀರಿ ತಾವು? ಈಗ ಇಲ್ಲಿ ನಡೀತದ ನೋಡಿದ್ರೆ ಶಾಮನೂರ್ ಮನೆತರ ಟಿಕೆಟ್ ಬಂದರೆ ಅವ್ರು ಗೆಲ್ಸಂತಾರೆ. ಇಲ್ಲೇನಾರು ಆಯ್ತಲ್ಲ, ಮುಸ್ಲಿಮಿಗೆ ಓಟ್ ಕೊಟ್ಟರೆ ಟಿಕೆಟ್ ಕೊಟ್ಟರೆ
ಇಲ್ಲಿ ಎಲ್ಲ ಜಾತಿ ಓಟ್ಗಳು ಬೇಕಾಗ್ತವೆ. ಅದು ಮಾಡ್ತಿಲ್ಲ ಇವ್ರು ಎಲ್ಲರೂ ಸೇರಿ ಲೀಡ್ರುಗಳು. ಬರೀ ಮುಸ್ಲಿಂ ಓಟ್ ಅಂತ ಹೇಳಿ ಒಂದೇ ತಲೆಗೆ ಇಟ್ಕೊಂಡಿದ್ದಾರೆ. ಬರೀ ಮುಸ್ಲಿಂ ಓಟಿದ್ದ ನಾವು ಗೆಲ್ತೀವ? ಈಗ ಇದಕ್ಕೆ ಹೊಣೆ ಇಲ್ಲಿ ಲೀಡ್ರುಗಳು, ಶಾಮನೂರು ಶಿವಶಂಕರಪ್ಪ ಅವರ ಮನೆತನದವರು ಏನಾರ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ BJP ಬಂತಂದರೆ ಇವರೇ ಹೊಣೆ. ಇವ್ರು ಹೆಂಗೆ ಅಂತೇಳಿದರೆ ಗೆಲ್ಸಂದು ಬಂದರು ಇವರು. ಯಜಮಾನರು ತಿರುಗ್ಲಿಲ್ಲಿದ್ರು ಗಾಡಿಯಲ್ಲಿ ಕುತ್ಕೊಂಡು ಎಲ್ಲರೂ ಸೇರಿ ಗೆಲ್ಸಿದ್ರು ಅವರಿಗೆ. ಈ ಸಲ ಟಿಕೆಟ್ ಯಾರಿಗೇ ಬರಲಿ ಕಾಂಗ್ರೆಸ್ಸಿದ್ದ ಗೆಲ್ಲಿಸ್ಬೇಕು. ಮುಸ್ಲಿಂ ಬಂದ್ರೂ ಗೆಲ್ಲಿಸ್ಬೇಕು, ಅದ್ರ ಹೊಣೆ ಅವ್ರಿಗೆ, ಮನೆತನಕ್ಕೆ. ಯಾಕಂತೇಳಿದರೆ ಇಷ್ಟು ವರ್ಷ ನಾವೆಲ್ಲ ವೋಟ್ ಮಾಡಿದ್ದೀವಿ ಅವರಿಗೆ. ಅವರು ಒಂದ್ಸಲ ಬಿಟ್ಟು ಕೊಡಬೇಕು. ಬಿಟ್ಟು ಕೊಟ್ಟರೆ ನಮಗೂ ಆಯ್ತಲ್ಲ, ಒಳ್ಳೇದಾಗುತ್ತೆ, ಅವ್ರಿಗೂ ಒಳ್ಳೇದಾಗುತ್ತೆ, ಒಂದು ಮನುಷ್ಯತ್ವ ಉಳಿತೈತಿ. ಈ ಹಿಂದೆ ಶಾಮನೂರು ಶಿವಶಂಕರಪ್ಪನವರು ಹೇಳಿದ್ರಂತೆ, ನೆಕ್ಸ್ಟ್ ಮುಂದೆ ಏನಂತಂದ್ರೆ ಅಲ್ಪಸಂಖ್ಯಾತರಿಗೆ ವೋಟ್ ಕೊಡೋದು ಅಂದ್ರೆ ಟಿಕೆಟ್ ಕೊಡ್ರಿ ಅಂತ ಹೇಳಿದ್ರಂತೆ. ಅದಕ್ಕೆ ಸಾಕಷ್ಟು ನಾಯಕರು ಕೂಡ ಹೇಳಿರುವಂಥದ್ದು. ಇನ್ನೊಂದು ಸಚಿವ ಜಮೀರ್ ಅಹಮದ್ ಅವ್ರ ಖಾನ್ ಏನು ಕೇಳ್ತಾ ಇದ್ದಾರೆ ಅಂದರೆ, ಇದೇ ರೀತಿ ಯಾಸಿರ್ ಖಾನ್ ಪಠಾಣ್ ಅವ್ರನ್ನ ನಾವು ಗೆಲ್ಲಿಸ್ಕೊಂಡು ಬಂದೀವಿ ಶಿಗ್ಗಾಂವಿ ಮತಕ್ಷೇತ್ರದಲ್ಲಿ. ಸೇಮ್ ಅದೇ ರೀತಿ ನಾವು ದಕ್ಷಿಣ ಏನು ದಾವಣಗೆರೆ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟು ನೋಡಿ ಅವ್ರನ್ನ ಏನು ವಿನ್ ಮಾಡ್ಕೊಂಡು ಬರೋ ಜವಾಬ್ದಾರಿ ನಂದಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಈಗೇನು ಮಲ್ಲಿಕಾರ್ಜುನ ಅವ್ರ ಮಗ ಸಮರ್ಥ್ ಅವರು ಸಮರ್ಥವಾಗಿದ್ದಾರೆ ಸರ್. ಯಾಕಂದರೆ ಅವರು ಕೂಡ ಕೇಳ್ತಾ ಇದ್ದಾರೆ, ರಾಜಕೀಯವಾಗಿ ಇನ್ನೂ ಕೂಡ ಅಷ್ಟು ಅಂದರೆ ಇನ್ನೂ ಕೂಡ ಅಷ್ಟು ನಾಲೆಜ್ ಇಲ್ಲ ಅಂತೇಳಿ ಸಾಕಷ್ಟು ಜನ ಹೇಳ್ತಾರೆ. ತಾವು ಹೇಳೋದಾದ್ರೆ ಸರ್? ನೋಡ್ರಿ, ನಾಲೆಜ್ ಅವ್ರಿಗೇನು ಬೇಕಾಗಲ್ಲ. ಮೀನಿಗೆ ನೀರಲ್ಲಿ ಈಜೋಕೇನು ಕಲ್ಸೋದು ಬೇಡ, ಮರಿನೂ ಅದು ಕಲಿತೈತಿ. ಇಲ್ಲಿ ಏನಾಗಿತ್ತು ಅಂತೇಳಿದರೆ, ಲೀಡ್ರ್ ನಮ್ಮಲ್ಲಿ ಯಾರು ಅಂತೇಳಿ ನಮಗೆ ಕನ್ಫ್ಯೂಸ್ ಆಗಿಬಿಟ್ಟಿದ್ದೀವಿ ನಾವು. ಫಸ್ಟ್ ಆಫ್ ಅಂತೇಳಿದರೆ ನಮಗೆ ಲೀಡ್ರ್ ಯಾರಪ್ಪ ಮುಸ್ಲಿಮಲ್ಲಿ ಅಂತೇಳಿದರೆ, ನಾನು ಅದೀನಿ ನೀನು ಅದೀನಿ ಅಂತಂದರೆ ಯಾರು ಅಂತೇಳಿ ಒಂದು ತೆಗಿಬೇಕು. ಅಲ್ಲಿ ಅಲ್ಲಿ ಪಠಾಣಿಯವ್ರಿಗೆ ಗೆಲ್ಸಿದ್ರು, ಒಬ್ರಿದ್ರು, ಯಾರು ಇದ್ದಿಲ್ಲ. ಅವರು ಎಲ್ಲರೂ ಸೇರಿ ಎಲ್ಲ ಜಾತಿಯವ್ರು ಓಟ್ ಮಾಡಿದ್ರು, ಗೆದ್ರು. ಇಲ್ಲಿ ಎಲ್ಲ ಜಾತಿ ಓಟ್ಗಳು ಬೇಕಾಗ್ತವೆ. ಆ ಫಂಕ್ಷನ್ ಇವ್ರು ಮಾಡಲಿಲ್ಲ. ಇಲ್ಲಿ ಕರೆದು ಎಲ್ಲ ಜಾತಿಯವ್ರಿಗೆ ಕರೆದು ಮಾಡಬೇಕು. ಬರೀ ಮುಸ್ಲಿಂ ಜನಕ್ಕೆ ಕರೆದು ಮಾಡಿದ್ರೆ ಮುಸ್ಲಿಂ ಓಟಿದ್ದ ನಾವು ಗೆಲ್ತೀವ? ಗೆಲ್ಲಕ್ಕಾಗಲ್ಲ. ನಾವು ಎಲ್ಲ ಜಾತಿ ಓಟ್ಗಳು ಬೇಕು. ಅವ್ರು ಬೇಜಾರಾಗ್ತಾರೆ ನಮಗೆ ಕರೆದು ಮಾತಾಡಿಲ್ಲ ಅಂತ. ಒಬ್ಬರೇ ಹೇಳ್ತಿದ್ದಾರೆ ಜಬ್ಬಾರ್ ಸಾಬ್ರು, ಐದಿಂದ ನಮಗೆ ಯಾರಿಗಾರ ಕೊಡ್ರಿ, ಅವ್ರಿಗಾರ ಕೊಡ್ರಿ, ನಮ್ಗಾರ ಕೊಡ್ರಿ ಅಂತೇಳಿ ಅವ್ರ ಬಾಯಲ್ಲಿ ಬರ್ತಿದೆ. ಇಲ್ಲಿ ಲೀಡ್ರುಗಳು ಏನಿದ್ದಾರೆ ಅವ್ರ ತಲೆಯಲ್ಲಿ ಬರ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ. ಆ ಕಡೆ 26 ಹಳ್ಳಿಗಳು ವೋಟಿಂಗ್ ಮಾಡ್ಬೇಕಂತೇಳಿ ಬರೀ ಇಲ್ಲಿ ತಲೆಯಲ್ಲಿ ಏನೈತೆ ಇಲ್ಲಿ ಮುಸ್ಲಿಮರಲ್ಲಿ, ನಮ್ಮ ಮುಸ್ಲಿಂ ಜನದಾಗ ಏನಂತೆ ನಮ್ಮ ಓಟ್ಗಳಿದ್ದಾನೆ ಎಲೆಕ್ಷನ್ ಅಂತೇಳಿ ತಿಳ್ಕೊಂಡಾರೆ. ಎಲ್ಲ ಜಾತಿ ಓಟ್ ಬೇಕಾಗ್ತೈತೆ. ಅದು ಎಲ್ಲ ಸೇರಿ ಯಾರಿಗಾರ ಈ ಸಲ ಬರಲಿ, ಅವ್ರ ಮನೆ ತನಕ ಬರಲಿ, ಇವ್ರ ಮನೆ ತನಕ ಇಲ್ಲಿ ಬರಲಿ, ಮುಸ್ಲಿಮರಿಗೆ ಎಲ್ಲರೂ ಸೇರಿ ಓಟ್ ಮಾಡಿದ್ರೆ ನಾವು ಮತ್ತು ನಮ್ಮ ಕ್ಷೇತ್ರ ಉಳಿಸ್ಕೋಬೋದು. ಸ್ವಲ್ಪ ಹೆಚ್ಚು ಕಮ್ಮಿ ಆತಂದರೆ BJP ಶೂರ್ ಬರುತ್ತೆ. ಇನ್ನೊಂದು ಸರ್, ಪ್ರಮುಖವಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರ ಇಲ್ಲಿ ಅಭಿವೃದ್ಧಿ ಕುಂಠಿತವಾಗಿದೆ ಸರ್. ಯಾಕಂದರೆ ಸಾಕಷ್ಟು ಹೇಳ್ತಾರೆ, ದಕ್ಷಿಣಕ್ಕೆ ಮತ್ತು ಉತ್ತರಕ್ಕೆ ಹೋಲಿಕೆ ಮಾಡಿದರೆ ಉತ್ತರದ ವಲಯನೇ ಬೇರೆ ರೀತಿ ಕಾಣುತ್ತೆ, ದಕ್ಷಿಣ ವಲಯನೇ ಬೇರೆ ರೀತಿ ಕಾಣುತ್ತೆ. ಯಾಕಂದ್ರೆ ಅದೇ ಕುಟುಂಬದವರು ಅಲ್ಲೂ ಕೂಡ ರಾಜಕೀಯ ಮಾಡ್ತಾರೆ, ಇಲ್ಲೂ ಕೂಡ ರಾಜಕೀಯ ಮಾಡ್ತಾರೆ. ಆ ಭಾಗನೇ ಒಂದು ರಾಯಲಿಟಿ ಕಾಣುತ್ತೆ, ಈ ಭಾಗ ಬೇರೆ ಸ್ಲಮ್ ರೀತಿ ಕಾಣುತ್ತೆ ಅಂತೇಳಿ ಸಾಕಷ್ಟು ಜನ ಹೇಳ್ತಾರೆ. ಅದ್ರ ಬಗ್ಗೆ ಹೇಳೋದು ಈಗ ಏನಂತ ಹೇಳಿದ್ರೆ, ಒಂದು ತಂದೆಗೆ 2 ಹೆಂಡತಿ ಮಕ್ಕಳಿದ್ರೆ ಯಾವ ಥರ ನೋಡ್ಕೊತಾರೆ, ಆ ಕಡೆ ಅವ್ರು ಏನಂತ ಹೇಳಿದ್ರೆ ಮಗನ ಥರ ನೋಡ್ಕೊತಿದ್ದಾರೆ. ಈ ಕಡೆ ಮಲ್ತಾಯಿ ಮಕ್ಳಿಗೆ ನೋಡ್ತಾರಲ್ಲ, ಆ ಥರನೇ ಇರೋದು. ನಾವು ಏನು ಬೇಕಾದರೂ ಅಲ್ಲಿಗೆ ಹೋಗ್ಬೇಕು. ನಾವು ಇಲ್ಲಿ ಕೇಳೋ ಅಂತ ನಮ್ಮ ಲೀಡ್ರುಗಳು ಐತಲ್ಲ, ಯಾರೂ ಇಲ್ಲ ಅಂತಾರೆ. ಯಾಕೆ ನಮ್ಮ ಕಡೆ ಇಲ್ಲಿ ಒಂದು ಹಾಸ್ಪಿಟಲ್ ಮಾಡಿಲ್ಲ? ಯಾಕೆ ನಮ್ಮ ಕಡೆ ಇಲ್ಲಿ ಒಂದು ಕಾಲೇಜ್ ಕಟ್ಸಿಲ್ಲ? ಯಾಕೆ ಇಲ್ಲಿ ಒಳ್ಳೆ ಒಂದು ಈಗ ಜಾಗ ಐತಿ ಇಲ್ಲಿ ರೋಡಲ್ಲಿ, ಒಂದು APMC ಸಣ್ಣ APMC ಮಾಡ್ಬೋದು. ನನಗೆ ಜಾಗ ಬೇಕು, ನಿನಗೆ ಜಾಗ ಬೇಕು ಅಂತೇಳಿ ಇವರೇ ಕಿತ್ತಾಡ್ತಿದ್ದಾರೆ. ನಮ್ಮದ್ರಲ್ಲಿ ಏನಂತ ಹೇಳಿದರೆ, ನಮ್ಮ ಲೀಡ್ರುಗಳಲ್ಲಿ ಅದು ಒಗ್ಗಟ್ಟಿಲ್ಲ. ನಾನೊಂದ್ಸಲ ಸ್ಪೀಚ್ ಮಾಡಿದ್ದೆ, 18 ಲೀಡ್ರು ಮಾಡಿಟ್ರು ಇವ್ರು ಹಂಗೆ ಇರೋದು, 18 ಲೀಡ್ರೇ ಇರೋದು ಇವರು. ಒಂದಾದರೆ ನಮ್ಮ ಕ್ಷೇತ್ರ ಬೆಳಿತೈತಿ, ನಮ್ಮ ಜನ MLA ಆಗ್ತಾರೆ. ಎಲ್ಲಿ ಮಠ ಇವ್ರು ಒಂದಾಗಲ್ಲ, ಅಲ್ಲಿ ಮಠ ಇಲ್ಲಿ ನಮ್ಮ ಕ್ಷೇತ್ರ ಬೆಳೆಯೋದು ಇಲ್ಲ. ಅಂದರೆ ಇಬ್ಬರು ಜಗಳದಲ್ಲಿ ಮೂರನೇ ಲಾಭ ಆಗುತ್ತೆ. ಕಂಪಲ್ಸರಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿದ್ರೆ ಅದು BJP ಶೂರ್ ಆಗುತ್ತೆ. ಇಲ್ಲಿ ಕಿತ್ತಾಡಿದ್ರೆ ಅಲ್ಲಿ ಹೋಗುತ್ತೆ ಸರ್. ಅದು ಹೌದು. ಈಗಾಗಲೇ ತಾವು ಈ ಭಾಗದಲ್ಲಿ ಒಂದು ಗೌರ್ಮೆಂಟ್ ಕಾಲೇಜ್ ಇಲ್ಲ, ಆ ನಂತರ ಗೌರ್ಮೆಂಟ್ ಒಳ್ಳೆ ಆಸ್ಪತ್ರೆಗೆ ಹೋಗ್ಬೇಕಂದ್ರೂ ಕೂಡ ನೀವು ಆ ಭಾಗದಲ್ಲೇ ಹೋಗ್ಬೇಕು. ಆಮೇಲೆ ಒಂದು ಒಳ್ಳೆ ಒಂದು ಇಲ್ಲಿ ಇರ್ತಕ್ಕಂಥ ಸ್ಕೂಲ್ಗಳಿಲ್ಲ, ಹಾಸ್ಟೆಲ್ ಬೇಕಾಗುತ್ತೆ. ಈ ರೀತಿ ಅಭಿವೃದ್ಧಿ ಮಾಡ್ಬೋದಿತ್ತಲ್ಲ, ಸಾಕಷ್ಟು ಅಭಿವೃದ್ಧಿ ಮಾಡ್ಬೋದಿತ್ತು. ಯಾಕೆ ಮಾಡಲಿಲ್ಲ ಸರ್? ಮಲ್ತಾಯಿ ಧೋರಣೆ ಯಾಕೆ ಈ ಕ್ಷೇತ್ರ? ಈಗ ನಮ್ಮ ಈ ಕ್ಷೇತ್ರದಲ್ಲಿ ನಮ್ಮ ಮುಸ್ಲಿಂ ಜನಾಂಗದವರು ಜಾಸ್ತಿ. ನಮ್ಗಂತೇಳಿ ಒಂದು ದೊಡ್ಡ ದೊಡ್ಡ ಲೀಡ್ರುಗಳು ಇಲ್ಲಿ ಇದ್ದಾರೆ, ಆದರೆ ಅವ್ರ ಹತ್ರ ಕೇಳಂಗಿಲ್ಲ. ಅಷ್ಟು ಸಮಸ್ಯೆ ಆಗುತ್ತಂತ ಅವ್ರು ಹೇಳಿದ ನೋಡೋಣ ಹೋಗಂತಾರೆ ಅಷ್ಟೇ. ಅವರು
ಬಂದ್ಬಿಡ್ತಾರೆ ಇವರು. ಅದು ವೈಯಕ್ತಿಕ ನನ್ನ ಮನೆಗೆ ಏನಾಗುತ್ತೆ ಅನ್ನೋದು ಅಷ್ಟೇ ಸಾಕು. ಹೌದೌದು ಹಂಗೆ ಇರೋದು. ಯಾಕಂದ್ರೆ ಇಲ್ಲಿ ಸ್ವಲ್ಪ ಕಾರ್ಪೊರೇಟ್ಗಳು ಏನು ಮಾಡ್ತಾರೆ, ನಮಗೆ ಟಿಕೆಟ್ ಕೊಡಲ್ಲಪ್ಪ ಅವ್ರಿಗೆ ಇದ್ರಾದ್ರೆ. ಇದು ಶಾಮನೂರಲ್ಲಿ ಇಲ್ಲಿ ದಾವಣಗೆರೆಯಲ್ಲಿ ಅಂತೇಳಿ ಅವ್ರಿಗೆ ಯಾರು ಎದುರು ಹಾಕಂತಾರೆ ಅವ್ರು ಬರ್ಬಾದ್ ಆಗ್ತಾರೆ. ಇದು ಅಂತೂ ಗ್ಯಾರಂಟಿ. ಅದು ತಲೆಯಲ್ಲಿ ಎಲ್ಲ ಉಳಿದೈತಿ. ನಾನು ಏನಾರ ಹೇಳಿದ್ರೆ ನನಗೆ ಕಟ್ ಮಾಡ್ತಾರೆ, ಅವ್ರು ಏನಾರು ಹೇಳಿದ್ರೆ ನನಗೆ ಅವ್ರು ಕಟ್ ಮಾಡ್ತಾರೆ ಅನ್ನೋದು. ಇಲ್ಲಿ ಏನಂತ ಹೇಳಿದ್ರೆ, ನಾನು ಅದಕ್ಕೆ ಮೊನ್ನೆ ಒಂದು ಮೊಬೈಲ್ನಲ್ಲಿ ಬಿಟ್ಟಿದ್ದೆ, ಕಾಂಗ್ರೆಸ್ ಓಟು ಪಾರ್ಟಿದು, ಶಾಮನೂರು ಮನೆತನದಲ್ಲ. ಆದರೆ ಅವರು ತಿಳ್ಕೋಬೇಕು, ಇಷ್ಟು ವರ್ಷ ನಮ್ಮ ಓಟಿದ್ದ ಬೆಳೆದು ಬಂದಿದ್ದಾರೆ, ನಮಗೆ ಬಿಟ್ಕೊಟ್ಟು ಅವ್ರು ಗೆಲ್ಲಿಸ್ಬೇಕು, ಅವ್ರ ಕರ್ತವ್ಯ. ಪ್ರಮುಖ ಪಾತ್ರ ವಹಿಸ್ತಾವ ನಿಮ್ಮ ಮತಗಳ ಏನಂತ. ಹೌದೌದು. ಇಷ್ಟು ಬಾರಿ ಬರ್ಲಿಕ್ಕೆ ಕಾರಣ ಅಲ್ಪಸಂಖ್ಯಾತರ ಮತಗಳೇ. ಹೆಸರು ಬಂದಿರೋದೇ ಮುಸ್ಲಿಮರ್ ಓಟ್ರಿದ್ದ. ಈಗ ಸಂಸದರಾಗಿದ್ದಾರೆ, ನಮ್ಮ ಓಟಿದ್ದಾನೆ ಬೆಳೆದಿರೋದು, ಅವರು ಬೆಳೆದಿದ್ದಾರೆ. ನಾವು ಬೇಡ ಅಂತಿಲ್ಲ, ಇಷ್ಟು ವರ್ಷ ಮಾಡಿದ್ದಾರೆ, ಈಗ ಬಿಟ್ಕೊಟ್ರೆ ಚಂದ ಐತೆ ಅಂತೇಳಿ ನಾವು ಹೇಳೋದು. ಅಂದರೆ ಈಗ ಯಾರಿಗಾದ್ರೂ ಒಬ್ಬರಿಗೆ ಅಲ್ಪಸಂಖ್ಯಾತರಿಗೆ ಕೊಟ್ಟು ಈಗ SS ಮಲ್ಲಿಕಾರ್ಜುನ್ ಅವರೇ ನಿಂತು ಎಲೆಕ್ಷನ್ ಮಾಡಬಹುದಾ? ಈ ರೀತಿ ಏನಾದರೂ ಭರವಸೆ ಇದೆಯಾ ತಮಗೆ? ಮಾಡಬೇಕು ಅವರು, ಇಲ್ಲ ಅಂದರೆ ಅವ್ರದ್ದು ಬಿಟ್ಟಿದ್ದು. ಹೈಕಮಾಂಡ್ಗಳು ಅವ್ರಿಗೆ ಬಿಡಂಗಿಲ್ಲ. ಇಷ್ಟು ವರ್ಷ ನೀವು ಹೆಂಗೆ ಗೆದ್ಕೊಂಬಂದ್ರೆ ಹೆಂಗೆ ಗೆಲ್ಸ್ಕೊಂಬರ್ಬೇಕಿತ್ತು ಅಂತ ಹೇಳ್ತಾರೆ. ಈಗ ಅವ್ರಿಗೆ ಬಿಟ್ಟಿದ್ದದು. ಈ ಸಲ ಮಾಡಲಿಲ್ಲ ಅಂದರೆ ನೆಕ್ಸ್ಟ್ ಎಲೆಕ್ಷನ್ ಅವರಿಗೆ ವಜೆ ಆಗುತ್ತೆ. ಒಳ ಹೊಡೆತ ಏನೂ ಆಗಲ್ಲ ಅಂತೀರಾ? ಇಲ್ಲಿ ಏನಾಗಲ್ಲ, ಆದರೆ ಅವ್ರು ನಿಂತ್ಕೊಂಡ್ರೆ ಇಲ್ಲಿ ಗೆದ್ದೇ ಗೆಲ್ತಾರೆ. ಯಾರ ನಂಬರ್ ನಿಂತ್ಕೊಂಡ್ರೆ. ಆದರೆ ಈ ನಂಬರ್ ಯಾರಂತ ಲೀಡ್ರೇ ಇಲ್ಲ ಇಲ್ಲಿ. ಅವ್ರು ಜಬ್ಬರ್ ಸಾಹೇಬ್ರು ಬೆನ್ನತ್ತಿದ್ದಾರೆ. ಈಗ ಒಬ್ರು ಅಷ್ಟು ಜನ ಲೀಡರ್ ಬೇಕ್ರ ಒಬ್ರಿಗೆ. ಫಸ್ಟ್ ಇವ್ರು ಕುತ್ಕೊಂಡು ಮಾತಾಡಬೇಕು. ಒಂದು ಲೀಡರ್ ಯಾರು ಮಾಡ್ಕೊನ ಅವ್ರಿಂದ ನಡಿಬೇಕು. ಒಗ್ಗಟ್ಟು ಮಾಡ್ಕೊಂಡ್ರೆ ಬೆಳಿತೇವೆ. ಇಲ್ಲ ಅಂದ್ರೆ ಇಲ್ಲಿ ಹೆಂಗಂತ ಹೇಳಿದ್ರೆ, ನಿನಗೆ ನೋಡಿದ್ರೆ ನನಗಾಗಲ್ಲ, ನನಗೆ ನೋಡಿದ್ರೆ ನಿಮಗಾಗಲ್ಲ ಅಂತ ನಮ್ಮ ಲೀಡರ್ಗಳು ಇದಾರೆ ಇಲ್ಲಿ. ಅಂದ್ರೆ ಈ ರೀತಿ ಆಗೋದ್ರಿಂದ ಸಮಸ್ಯೆ ಕಾಂಗ್ರೆಸ್ ಪಕ್ಷಕ್ಕೆ. ಕಾಂಗ್ರೆಸ್ ಪಕ್ಷ ಇಲ್ಲಿ ಹೋಗ್ತೈತಿ, BJP ಬರ್ತೈತಿ. ಅದು 100% ಅದು. ಈ ಬಾರಿ ಎಲೆಕ್ಷನ್ ಮೋಸ್ಟ್ಲಿ ಒಂದು ತ್ರಿಕೋಣ ಸ್ಪರ್ಧೆ ಆಗುವ ಚಾನ್ಸಸ್ ಭಾಳ ಇದೆ. ಏನಂದರೆ ಒಂದು ಕಡೆ ಸಮುದಾಯದವರು ಸಂಪೂರ್ಣವಾಗಿ ನಮಗೆ ಟಿಕೆಟ್ ಬೇಕಂತ ಒಂದು ಕಡೆ ನಿಂತ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಅದೇ ಸಮುದಾಯದಲ್ಲಿ ಪ್ರತಿನಿಧಿಗಳು ಯಾರು ಇದಾರಲ್ಲ, ಗೆದ್ದಂತಹ ವಾರ್ಡ್ ವೈಸ್ ಅವರೆಲ್ಲ ಒಂದು ಕಡೆ, ಇನ್ನೊಂದು ಕಡೆ ಸಮರ್ಥವರಿಗೆ ಬೆಂಬಲ ಸೂಚಿಸ್ತಿದ್ದಾರೆ. ಇದು ಇನ್ನೊಂದು ಕಡೆ ನೋಡಿದರೆ, ಇಲ್ಲಿ ಅಭಿವೃದ್ಧಿ ಕೆಲಸದ ಮೇಲೆ ನೋಡಿದರೆ ಇಲ್ಲಿ ಎಂಥ ಕೆಲಸಗಳಾಗಿಲ್ಲ. ಸುಮಾರು 30 ವರ್ಷ ಆಡಳಿತ ನಡೆಸಿದ್ದಾರೆ ಇಲ್ಲಿ SS ಫ್ಯಾಮಿಲಿಯವರು. 10ಕ್ಕಿಂತ ಹೆಚ್ಚು ಸ್ಲಮ್ ಏರಿಯಾಗಳಿದಾವೆ. ಇಲ್ಲಿ ಮೂಲಭೂತ ಸೌಕರ್ಯಗಳು ಅಂದರೆ ನಿಮಗೆ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಈ 3 ಪಾಯಿಂಟ್ಸ್ಗಳ ಮೇಲೆ ನಾವು ಡಿಪೆಂಡ್ ಮಾಡಿ ನೋಡಿದರೆ ಯಾವುದೇ ರೀತಿ ಅಭಿವೃದ್ಧಿ ಇಲ್ಲ. ಕೇವಲ CC ರೋಡ್ಗಳು, ಚರಂಡಿ ಇದು ಅಭಿವೃದ್ಧಿ ಅಲ್ಲ. ಇದ್ರ ಜೊತೆಗೆ ಇಲ್ಲಿ ನಿಮ್ಮ ಮತದಾರರ ಮೂಲ ಸೌಕರ್ಯಗಳಿದಾವಲ್ಲ, ಅಂದರೆ ಅವರಿಗೆ ಶೈಕ್ಷಣಿಕವಾಗಿ ಬೆಳೆಸಬೇಕು, ಅವರ ಆರ್ಥಿಕವಾಗಿ ಬೆಳೆಸಬೇಕು, ಆಮೇಲೆ ಸಾಮಾಜಿಕ ನ್ಯಾಯ, ಅವರಿಗೆ ಸಾಮಾಜಿಕವಾಗಿ ನ್ಯಾಯ ಸಿಗುತ್ತದೆ, ಇದನ್ನು ನಾವು ನೋಡ್ಕೋಬೇಕು. ಇಲ್ಲಿ ಅಂಥ ಅಭಿವೃದ್ಧಿಗಳು ಯಾವ ಆಗಿಲ್ಲ. ಏನಪ್ಪ, ಜಸ್ಟ್ 4.5 ವರ್ಷ ನೋಡ್ತಾರೆ. 5ನೇ ವರ್ಷ ಬಿದ್ದ ಮೇಲೆ ಇಲ್ಲಿ ಒಂದು ಸ್ವಲ್ಪ ಲೀಡರ್ಸ್ಗಳ ಜೊತೆ ಅಡ್ಡಾಡ್ಕಂತ ಮತಗಳ ಕ್ರೋಢೀಕರಣಕ್ಕೋಸ್ಕರ ಅವರು ಒಂದು ಶ್ರಮ ಪಡ್ತಾರೆ. ಇಲ್ಲಿ ಹೆಚ್ಚಾಗಿ ಏನಪ್ಪ ಅಂದರೆ ಈ ಲೀಡರ್ಸ್ಗಳಿಂದ ನಮ್ಮ ಸಮುದಾಯ ಹಾಳಾಗಿರೋದೇ ಇಂಥ ಲೀಡರ್ಸ್ಗಳಿಂದ. ಇಂಥ ಲೀಡರ್ಸ್ಗಳು ತಮ್ಮ ಮನೆಯ ಉಪಯೋಗ ನೋಡ್ಕೊಂತಾರೆ ಅಷ್ಟೇ ವಿನ ಸಮುದಾಯ ಸಂಪೂರ್ಣ ಸಮಾಜಕ್ಕೆ ನೋಡ್ಕೊಳಲ್ಲ. ಸುಮ್ಮನೆ ಈಗ ಏನೋ ಒಂದು ಎಲೆಕ್ಷನ್ ಹತ್ರ ಬಂದಿದೆ ಅಂತೇಳಿ ಸಮಾಜ ಅಂತಾರೆ. ಇವರೇ 4 ವರ್ಷದ ಮಟ್ಟ ಎಲ್ಲಿದ್ರಿ? ಸಮಾಜದ ಒಂದು ಹೆಚ್ಚಿನದಾಗಿ ಒಂದು ಏನು ದೌರ್ಜನ್ಯಗಳಾಗಲಿ, ಏನೋ ಕೇಂದ್ರ ಸರ್ಕಾರದ ಏನಾರ ಆಗಿರಲಿ ಅಂತ ಒಂದು ನಿಲುವುಗಳು ಬಂದಮೇಲೆ, ಒಂದು ಆದೇಶಗಳು ಬಂದಮೇಲೆ ಇವರು ಯಾವುದೇ ರೀತಿಯ ಪ್ರೊಟೆಸ್ಟ್ಗಳಾಗಲಿ, ಹೋರಾಟಗಳಾಗಲಿ ಒಂದು ರಸ್ತೆಯಲ್ಲೂ ಕಾಣಲಿಲ್ಲ. ಈಗ ಎಲೆಕ್ಷನ್ ಬಂದ ಕೂಡಲೇ ಒಂದು ಭಯದ ವಾತಾವರಣ ರೀತಿ ಹೇಳ್ತಾರೆ, BJP ಬರುತ್ತೆ. BJP ಎಲ್ಲಿವರೆಗೆ ಬರುತ್ತೆ? ಆಲ್ರೆಡಿ BJP ಬಂದಾಗಿದೆ. BJP ಕೇಂದ್ರದಲ್ಲಿ ಬಂದಾಗಿದೆ, ರಾಜ್ಯದಲ್ಲಿ ಒಂದ್ಸರಿ ಬಂದಾಗಿದೆ, ಮೇಯರ್ ಕೂಡ ಆಗಿದ್ದಾರೆ. ಇನ್ನು ಎಲ್ಲಿ ಬರಬೇಕು BJP? ಏನು ಮಾಡ್ತಾರೆ? ಎಲ್ಲರೂ ಬದುಕ್ತಿರೋದೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಅವರೇನು ದೊಡ್ಡ ಇದರಾಗಿ ಬದುಕಲ್ಲ, ಎಲ್ಲರಿಗೂ ಹಕ್ಕಿದೆ. ಹಂಗಾಗಿ ಇಲ್ಲಿ ಈ SS ಫ್ಯಾಮಿಲಿಯವರು ಏನು ಇದು ಪಣ ತೊಟ್ಟಿದ್ದಾರೆ, ಇದನ್ನು ಅವ್ರು ಕೈ ಬಿಡಬೇಕು. ಇಲ್ಲಿ ಪರ್ಯಾಯ ವ್ಯವಸ್ಥೆಗೆ ನಾವು ನೋಡ್ಬೇಕು. ಪರ್ಯಾಯ ವ್ಯವಸ್ಥೆ 3ನೇ ಪಕ್ಷ ಯಾವ್ದಾರಾಗಲಿ ಅದನ್ನು ನೋಡ್ಕೋಬೇಕು. ಯಾವ ಪಕ್ಷ ಬರ್ಬೋದು ಸರ್ ಈ ಬಾರಿಗೆ? ಸರ್, ಇಲ್ಲಿ ಕಾಂಗ್ರೆಸ್ BJP ಬಿಟ್ಟರೆ ಈಗ ಬೇರೆ ಪಕ್ಷಗಳು ಶ್ರಮ ಪಟ್ಟರೆ ಈಗ ಹೆಂಗಿದೆ ಅಂದರೆ ಬ್ಯಾಲೆನ್ಸಿಂಗ್ ನಡೀತಾ ಇದೆ ಈ ರಾಜಕೀಯ. ನಿಮ್ಮ ಲೆಕ್ಕಕ್ಕೆ ಅಂದ್ರೆ ಏನು ಪಕ್ಷದರು ಯಾರಾದ್ರೂ ಆರಿಸಿ ಬರ್ಬೋದು ಈ ರೀತಿ ಅಂತ ಇದೆಯಾ? ಪಕ್ಷದವ್ರು ಅಂದ್ರೆ ಇವರು ಈಗ ಪಕ್ಷೇತರ ಆರಿಸೋ ಚಾನ್ಸಸ್ ಭಾಳ ಕಮ್ಮಿ ಇದೆ. ಬಟ್ ಏನಪ್ಪಾ ಅಂದ್ರೆ ಇಲ್ಲಿನ ಜನಗಳು ಮೈಂಡ್ ಸೆಟ್ ಮೇಲೆ ಗೇಮ್ ಇರೋದೆಲ್ಲ. ಜನ ಒಂದ್ ಕಡೆ ನಿಂತ್ಕೊಂಡು ವೋಟ್ ಮಾಡಿದ್ರೆ ಯಾರಾದ್ರೂ ಗೆಲ್ತಾರೆ. ಆದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಮತಗಳನ್ನ ಒಡೆಯ ಒಂದು ಹುನ್ನಾರ ಕೂಡ ನಡೀತಾ ಇದೆ. ಇದು ರಾಜಕೀಯ. ಇದು ಮತಗಳು ಒಡೆದೇ ಆಡ್ಬೇಕು. ಒಂದು ಜಾತಿಯಿಂದ ನಿಂತ್ಕೊಂಡ್ರೆ ಅದೇ ಜಾತಿಯನ್ನು ಇನ್ನೊಂದು ಪಕ್ಷದವ್ರು ನಿಂದಿಸ್ತಾರೆ. ಇದೇ ರಾಜಕೀಯ. ಇಂಥವನೇ ಗೆಲ್ತಾನೆ, ಇದೇ ಪಕ್ಷ ಗೆಲ್ತೆ ಅಂತ ಹೇಳಕ್ಕೆ ಈ ಸಮಯಕ್ಕೆ ಹೇಳಕ್ಕಾಗಲ್ಲ. ಈ ಸರಿ ಏನಾದರೂ ಆಗ್ಬೋದು. ಈ ಸರಿ
ಅಂದರೆ ಕಾಂಗ್ರೆಸ್ನ ಯಾರಿಗೆ ಟಿಕೆಟ್ ಕೊಟ್ಟರೆ ಅನುಕೂಲ ಸರ್? ಅಂದರೆ ಇನ್ನೊಂದು SS ಫ್ಯಾಮಿಲಿ ಅವರು ಕೇಳ್ತಾ ಇದ್ದಾರೆ ಮತ್ತೆ, ಅಂದರೆ ಸಮರ್ಥ ಅವ್ರಿಗೆ ಟಿಕೆಟ್ ಕೊಡಲೇಬೇಕು, ಟಿಕೆಟ್ ಕೊಡದೇ ಇದ್ದರೆ ನಾನು ರಾಜೀನಾಮೆ ಕೊಡ್ತೇನೆ ಅಂತೇಳಿ ಸಚಿವರು ಹೇಳ್ತಾರೆ. ಎಷ್ಟರ ಮಟ್ಟಿಗೆ ಸರಿ ಸರ್ ಈ ಮಾತು? ಸರ್ ಇದು ಈಗ ಹೆದರಿಸುವ ರಾಜಕೀಯ ಇದು. ಕೊಡಲಿಲ್ಲ ಅಂದರೆ ನಾನು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ, ನಾನು ಪಕ್ಷದಿಂದನೇ ರಾಜೀನಾಮೆ ಕೊಡ್ತೀನಿ. ನೋಡ್ರಿ ನೀವು, ಅವರು ಜಾತಿ ಲೆಕ್ಕಾಚಾರ ಆಗಿ ಯಾವತ್ತಿದ್ರು ಎಲೆಕ್ಷನ್ ಮಾಡಿದವರು. ಈ ರೀತಿ ಅವ್ರು ಮಾತಾಡೋದು ಸರಿಯಲ್ಲ. ಈ ರೀತಿ ಅವ್ರು ಮಾತಾಡೋದು ಎದಕ್ಕೋಸ್ಕರ ಅಂದರೆ ಸುಮ್ಮನೆ ಹೆದರ್ಸೋಕ್ಕೋಸ್ಕರ. ನೀವು ಏನಾದರೂ ಮೇಲೆ ಹೈಕಮಾಂಡಿಗೆ ಪ್ರೆಷರ್ ಹಾಕೋಕ್ಕೋಸ್ಕರನೇ ಮಾಡಿರೋದು, ಮತ್ತೇನಿಲ್ಲ. ಎಲ್ಲ ಗೊತ್ತಾಗುತ್ತೆ ಜನಗಳಿಗೆ. ಇದು ಕೇವಲ ಪ್ರೆಷರ್ ಇದಷ್ಟೇ. ಅಲ್ಲ ಸರ್, ಮನೆಯಲ್ಲಿ ಒಬ್ಬರು ಸಂಸದರಿದ್ದಾರೆ, ಒಬ್ಬರು ಸಚಿವರಿದ್ದಾರೆ, ಆಮೇಲೆ ಅವ್ರ ತಂದೆಯವರು ಈಗ ಶಾಸಕರಾಗಿ ನಿಧನ ಹೊಂದಿದ ನಂತರ ಆ ಶಾಸಕ ಸ್ಥಾನ ನಮ್ಮ ಮನೆಗೆ ಬೇಕಂದ್ರೆ ಹೇಗೆ ಸರ್? ಸರ್ ಇದು ಇನ್ನೊಂದು ವಿಷಯ ಏನಂದರೆ, ಇದು ಅವರೊಂದು ದಕ್ಷಿಣದಲ್ಲಿ ಒಂದು ಸಾಮ್ರಾಜ್ಯ ಕಟ್ಕೊಂಡಿದ್ದಾರೆ. ಯಾವ ರೀತಿ ಅಂದರೆ, ಅವ್ರದ್ದು ರಾಜಕೀಯದ ಜೊತೆಗೆ ವ್ಯವಹಾರನೂ ಕೂಡ ಅವ್ರದ್ದು ಅದೇ ರೀತಿ ಇದೆ. ಇಲ್ಲಿ ಕೋಟ್ಯಾನುಗಂಟ್ಲೆ ವ್ಯವಹಾರ ಇದೆ. ಅದನ್ನು ಅವರು ಹೇಗಾದರೂ ಮಾಡಿ ಬಿಟ್ಕೊಡ್ಬಾರ್ದು. ಈ ಕಾರಣಕ್ಕೋಸ್ಕರ ಈ ಒಂದು ದಕ್ಷಿಣದ ಒಂದು ಅಧಿಕಾರ ಕೂಡ ಉಳಿಸ್ಕೊಳ್ಳೋಕ್ಕೋಸ್ಕರನೇ ಅದನ್ನು ಕೂಡ ನಮ್ಮ ಮನೆಗೆ ಇರಲಿ ಅಂತ ಒಂದು ಇದು ಪ್ರಯತ್ನ ಪಡ್ತಾ ಇದ್ದಾರೆ. ಸರ್ ಇನ್ನೊಂದು, ಈ ಭಾಗದಲ್ಲಿ ನಿಮಗೆ ಜನನಾಯಕರು ಕೈಗೆ ಸಿಗುವಂಥವ್ರು ಯಾರಿದ್ದಾರೆ ಸರ್? ಅಂದರೆ ಈಗ SS ಫ್ಯಾಮಿಲಿ ಅವ್ರನ್ನಂತ ಇಟ್ಕೊಳ್ಳಿ, ಅಕಸ್ಮಾತ್ ನಿಮ್ಮ ಬೇರೆ ಯಾರಾದರೂ ನಾಯಕರು ನಿಮ್ಮ ಕೈಗೆ ಸಿಗ್ತಾರಾ ಸರ್? ಏನಾದರೂ ಒಂದು ಕಷ್ಟಕ್ಕೆ ಸ್ಪಂದನೆ ಮಾಡ್ತಾರಾ ಈ ಭಾಗದಲ್ಲಿ ಯಾರಾದರೂ? ಅಂತಹವು ಭಾಳಷ್ಟು ಹೆಸರುಗಳಿವೆ. ಅದಕ್ಕೆ ಸದ್ಯಕ್ಕೆ ಅವ್ರನ್ನ ಬೆಳೆಯಕ್ಕೆ ಬಿಡಲಿಲ್ಲ ಅಂತ ನಾನು ಈ ಒಂದು ಅನಿಸಿಕೆ ಹೇಳ್ತೀನಿ. ಯಾಕಂದರೆ ಎಲ್ಲ ಕಡೆನೂ ಇವರೇ ಅಂದರೆ ಕಾಂಗ್ರೆಸ್ನವರೇ ಒಂಥರ ಏನು ನಾನೇ ಇದರ ಒಂದು ದೊಡ್ಡ ಲೀಡರ್ಸ್ ಆ ರೀತಿ ಒಂದು ತೋರಿಸ್ಕೊಂತ ಬಂದಿದ್ದಾರೆ. ಬೇರೆ ಪಕ್ಷಗಳಲ್ಲಿ ಬೇರೆ ಇದ್ದಾರೆ, ಸಾಮಾಜಿಕ ಹೋರಾಟಗಳು ಮಾಡಿದವರು ಇದ್ದಾರೆ. ಅವರೆಲ್ಲರೂ ಕೂಡ ಸ್ಪಂದಿಸಿದ್ದಾರೆ. ಜನ ಯೋಚನೆ ಮಾಡಬೇಕು. ಇವ್ರನ್ನ ಬಿಟ್ಟು ನಾವು ಪರ್ಯಾಯವಾಗಿ ಒಂದು ಯೋಚನೆ ಮಾಡ್ಬೇಕನ್ನ ಜನ ಯೋಚನೆ ಮಾಡಬೇಕು ಸರ್. ಅಂದರೆ ನೀವು ಹೇಳ್ತಾ ಇರುವಂಥದ್ದು ಈ ಭಾಗದಲ್ಲಿ ಮೇನ್ ಇರ್ತಕ್ಕಂಥ 2 ಪಕ್ಷಗಳು ಮಾತ್ರ, ಒಂದು BJP, ಇನ್ನೊಂದು ಕಾಂಗ್ರೆಸ್. 2 ಪಕ್ಷಗಳು ಮಾತ್ರ ಇಲ್ಲಿ ಪೈಪೋಟಿಯಲ್ಲಿರುತ್ತೆ. ಈ ಬಾರಿಗೆ ಏನಾದರೂ MIM ಆಗಿರ್ಬೋದು, SDP ಆಗಿರ್ಬೋದು, ಈ ರೀತಿ ಯಾವ್ದಾದ್ರು ಪಕ್ಷಗಳು ಬರುತ್ತಾ ಸರ್ ಮುಂಚೂಣಿಯಲ್ಲಿ ಏನಾದರೂ? ಈಗ ಒಂದು ಕಾಂಗ್ರೆಸ್ನಲ್ಲಿ ಒಂದು ಮಾತು ಉಲ್ಬಣ ಆಗಿದೆ. ಏನಂದರೆ, ನೀವು ಕಾಂಗ್ರೆಸ್ಸಿಂದ ನಮ್ಮ ಸಮುದಾಯಕ್ಕೆ ಟಿಕೆಟ್ ಕೊಡಲಿದ್ರೆ ಪರ್ಯಾಯವಾಗಿ ನಾವು ಇನ್ನೊಂದು ಪಕ್ಷಕ್ಕೆ ಕೆಲಸ ಮಾಡ್ತೀವಿ ಅಂತ ನೋಡಬೇಕು. ನಮ್ಮ ಜನ ಏನು ಮಾಡ್ತಾರೆ, ಪರ್ಯಾಯ ಅಂದರೆ SDP ಆಗಿರ್ಬೋದು, MIM ಆಗಿರ್ಬೋದು. ಅವ್ರು ಏನಾದರೂ ನಿಂತ್ಕೊಂಡು ನಿಯತ್ತಾಗಿ ಮಾತನ್ನು ಉಳಿಸ್ಕೊಳಕ್ಕೋಸ್ಕರ, ನಾನು ಈ ಮಾತು ಅಂದಿದ್ದೆ ಎಲೆಕ್ಷನ್ಗಿಂತ ಮುಂಚೆ, ನೀವು ಟಿಕೆಟ್ ಇವ್ರಿಗೆ ಕೊಡಲಿಲ್ಲ ಅಂದರೆ ಇವ್ರಿಗೆ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದೆ ಅಂತೇಳಿ ನಿಯತ್ತಾಗಿ ಕೆಲಸ ಮಾಡಿದರೆ ಖಂಡಿತವಾಗಿ ಪರ್ಯಾಯ ಪಕ್ಷ SDP ಆಗಲಿ MIM ಕೂಡ ಬಂದೇ ಬರುತ್ತೆ. ಅದು ಮೂರನೇದವ್ರಿಗೆ ಲಾಭ, BJP ಅವ್ರಿಗೆ ಲಾಭ ಆಗಲ್ಲ ಅಂತಿರತ್ತಾವ. ಓಟು ಒಡೆದಾಳುವಂಥ ನೀತಿ ಆಗಲ್ಲ ಇದು. ನಾನು ಹೇಳ್ತೀನಲ್ಲ ಸರ್, ಯಾವ ರೀತಿ ನೀವು ಜಾತಿ ಲೆಕ್ಕಾಚಾರದಾಗಲಿ ಪಕ್ಷದ ಲೆಕ್ಕಾಚಾರದಾಗಲಿ ಒಬ್ರಿಗಾದರೆ ಒಬ್ರಿಗಾಗಲ್ಲ. ಅದೇ ರೀತಿ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ರು ಟಿಕೆಟ್ ಕೊಟ್ಟರೆ ಅಸಮಾಧಾನ ಆ ಪಕ್ಷದಲ್ಲೂ ಇದೆ, ಖಂಡಿತ ಇದೆ. ಹಾಗಾಗಿ ಅವರಲ್ಲಿ ಓಟ್ ಹೊಡೆಯಲ್ಲ ಅಂತ ಏನು ಗ್ಯಾರಂಟಿ ಹೇಳೋಕ್ಕಾಗಲ್ಲ. ಅವರಲ್ಲಿ ಕೂಡ ಓಟ್ ಹೊಡೆಯೋ ಚಾನ್ಸಸ್ ಇದೆ. ನೀವು ನೋಡಿರ್ಬೋದು, ರಾಜ್ಯಾಧ್ಯಕ್ಷರು ಬಣ ಹೊಂದಿದೆ, ಯತ್ನಾಳ್ ಬಣ ಹೊಂದಿದೆ. ಇದೇ ರೀತಿ ಇಲ್ಲಿ ದಾವಣಗೆರೆಯಲ್ಲಿ ಇದೆ. ಅದನ್ನು ಒಪ್ಕೋಬೇಕು ನಾವು. ಯಾಕಂದರೆ ಒಂದು ರೇಣುಕಾಚಾರ್ಯರ ಗುಂಪಂತಿದೆ, ಸಿದ್ದೇಶ್ವರ ಗುಂಪಂತಿದೆ, ಆಮೇಲೆ ಏನಂತಂದ್ರೆ ಸುಮಾರು 2-3 ಗುಂಪಲ್ಲಿದೆ ಅದು BJPಯಲ್ಲಿ. ಅದು ಏನಂದ್ರೆ ಒಂದು ಕಡೆ ತಮಗೂ ಕೂಡ ಪ್ಲಸ್ ಆಗುತ್ತೆ. ಹೌದು, ಅಲ್ಲಿ ಏನಾಗುತ್ತೆ ಅಂದರೆ, ಈಗ ಅವರು ಜಾತಿ ಲೆಕ್ಕಾಚಾರದಾಗೆ ಮಾಡೋದು ಎಲೆಕ್ಷನ್ ಯಾವತ್ತು. ಅದೇ ರೀತಿ ಕಾಂಗ್ರೆಸ್ನಲ್ಲೂ ಕೂಡ ಯಾರಾದರೂ ಬಂದು ಸಂಧಾನ ಮಾಡಕ್ಕೆ ಹೋದ್ರೆ ಅಲ್ಲಿ ಅವರು ಏನಾರು ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲಿ ಆ ರೀತಿ ನಡೆಯೋ ಚಾನ್ಸಸ್ ಭಾಳ ಕಮ್ಮಿ. ನಮಗೆ ಮೊದಲೇ ಏನಪ್ಪ ಅಂದರೆ, ನಮ್ಮ ಸಮುದಾಯದಲ್ಲಿ ಏನು ಇತ್ತೀಚೆಗೆ ಸಭೆಗಳು ಸಮಾರಂಭಗಳು ಏನು ಹೇಳ್ತಾ ಇದ್ದಾರೆ, ವಾಟ್ಸಪ್ ಗ್ರೂಪ್ಗಳಲ್ಲಿ ಹೇಳ್ತಾ ಇದ್ದಾರಲ್ಲ, ನೀವು ಪಕ್ಷಕ್ಕೆ ಟಿಕೆಟ್ ಕೊಡಲಿಲ್ಲ, ನಮ್ಮ ಸಮುದಾಯಕ್ಕೆ ಟಿಕೆಟ್ ಕೊಡಲಿದ್ರೆ ನಾವು ಪರ್ಯಾಯ ಮಾಡ್ತೀವಿ ಅಂತ ಹೇಳಿ ಆ ಮಾತು ಉಳಿಸ್ಕೊಂಡ್ರೆ ಖಂಡಿತವಾಗಿ ಒಂದು ಇನ್ನೊಂದು ಪರ್ಯಾಯ ಪಕ್ಷಕ್ಕೆ ಗೆಲುವು ಸಾಧ್ಯ ಇದೆ. ಆಮೇಲೆ ಕೊನೆಯದಾಗಿ ಸರ್, ಈ ಭಾಗದಲ್ಲಿ ಯಾರಾದರೂ ಕಾಂಗ್ರೆಸ್ನಿಂದ ಆಗಲಿ BJPಯಿಂದ ಆಗಲಿ, ಅಂದರೆ ಯಾರೇ ಆರಿಸಿ ಬಂದರೂ ಕೂಡ ಈ ಭಾಗದಲ್ಲಿ ಅಭಿವೃದ್ಧಿ ಮಾಡುವಂಥ ಕೆಲಸಗಳು ಏನೇನಿದೆ ಸರ್ ಈ ಭಾಗದಲ್ಲಿ? ಇನ್ನು ನೋಡ್ರಿ, ಇಲ್ಲಿ ಇಕ್ಕಟ್ಟಿನ ಪರಿಸ್ಥಿತಿ ಇಲ್ಲಿ ಭಾಳ ಇದೆ. ನಾನು ನಿಮಗೆ ಮೊದಲೇ ಹೇಳಿದೆ, 10ಕ್ಕಿಂತ ಹೆಚ್ಚು ಸ್ಲಮ್ಗಳಿದಾವೆ. ದಿನಗೂಲಿ ಕಾರ್ಮಿಕರು, ಆಮೇಲೆ ವೇಸೇಜ್ಗಳು ಅಂದರೆ ಇವು ಫ್ಯಾಕ್ಟ್ರಿಗಳು, ಇವೆಲ್ಲ ಭಾಳ ಕಮ್ಮಿ ಇದೆ. ಅಂದರೆ ಇವರು ಬೆಳಗ್ಗೆ ಎದ್ದು ಹೋಗಿ ದುಡಿಬೇಕು, ಸಾಯಂಕಾಲ ಒಲೆ ಉರಿತದೆ, ಅಂಥವ್ರು ಭಾಳ ಇರೋದು. ಇಲ್ಲಿ ಅಂಥವರಿಗೋಸ್ಕರ ಏನು ಮಾಡಬೇಕು, ಕಾರ್ಖಾನೆಗಳು, ಆಮೇಲೆ ಅವ್ರಿಗೆ ಪರ್ಯಾಯ ಬಟ್ಟೆ ಹೊಲಿಯುವ ಒಂದು ಏನೋ ಒಂದು ಗಾರ್ಮೆಂಟ್ಸ್ಗಳು ಅಂಥವು. ಆಮೇಲೆ ನೋಡ್ರಿ, ಒಂದು ಉದ್ಯೋಗ ಸೃಷ್ಟಿ ಮಾಡ್ಬೇಕಂದ್ರೆ ಒಂದು ಕೈಗಾರಿಕೀಕರಣ ಆಗಬೇಕು. ಇದು ಅಲ್ಲಿ ಕೈಗಾರಿಕೀಕರಣ ನಮ್ಮಲ್ಲಿ ದಕ್ಷಿಣದಲ್ಲಿ ಎಲ್ಲೂ ಇಲ್ಲ. ಕೈಗಾರಿಕೆ ಇದ್ದದನ್ನೆಲ್ಲ ಕಿತ್ಕೊಂಡಿದ್ದಾರೆ. ಎಲ್ಲ ಉತ್ತರದಲ್ಲಿದ್ದಾವೆ. ನೀವು ನೋಡ್ರಿ, ಎಲ್ಲ ಉತ್ತರ. ಈ ದಕ್ಷಿಣ ಅಭಿವೃದ್ಧಿ ಬೇಕಿದ್ರೆ ಮೇಲಾಗಿ ಕೈಗಾರಿಕೀಕರಣ ಆಗಬೇಕು. ಫ್ಯಾಕ್ಟ್ರೀಸ್ಗಳು ಬಿದ್ದರೆ ಎಲ್ಲ ಉದ್ಯೋಗ ಸಿಗುತ್ತೆ. ಒಂದು ಉತ್ತಮ ಹಾಸ್ಪಿಟ್ಲ್ ಆದರೆ ಅಕ್ಕಪಕ್ಕ ಜೆರಾಕ್ಸ್ ಅಂಗಡಿಗಳು, ಮೆಡಿಕಲ್ ಸ್ಟೋರ್ಗಳು, ಅಲ್ಲಿ ಕೆಲಸಗಾರರು ಅಲ್ಲಿ ಸಿಗುತ್ತೆ. ಇಲ್ಲಿ ನೋಡ್ರಿ, ನೀವು ಬರೀ ಕ್ಯಾಂಟೀನ್ಸ್ಗಳು ಜಾಸ್ತಿ, ಕುತ್ಕೊಂಡು ಅಲ್ಟಿ ಹೊಡೆಯೋ ಜಾಸ್ತಿ. ಯಾಕಂದ್ರೆ ನಮ್ಮನ್ನ ಅಲ್ಲೇ ಇಟ್ಟಿದ್ದಾರೆ ಇವರು. ನಾವು ಬಡವರಾಗಿ ಉಳಿದ್ರೇ ಅವ್ರಿಗೆ ಓಟ್ ಹಾಕೋದು. ನಾವು ನಿಜವಾಗೂ ಶಿಕ್ಷಿತರಾಗಿ ಉದ್ಯೋಗವಂತರಾದರೆ ಅವ್ರಿಗೆ ಓಟ್ ಹಾಕಲ್ಲ. ಅಭಿವೃದ್ಧಿ ಮೇಲೆ ಫೋಕಸ್ ಮಾಡ್ತೀವಿ. ಹಂಗಾಗಿ ನಾವು ಇನ್ನು ಮುಂದಿನ ದಿನಗಳಲ್ಲಿ ಯೋಚನೆ ಮಾಡಿ ಮತ ಚಲಾಯಿಸ್ಬೇಕು.